ನಿಮ್ಗೇನಾದ್ರೂ ದುರಹಂಕಾರ ಇದ್ರೆ ಅದನ್ನ ನಿಮ್ಮ ಹತ್ರನೇ ಇಟ್ಕೋಬೇಕು, ಇಲ್ಲ ಅಂದ್ರೆ ಕಾನೂನು ಅದಕ್ಕೆ ಪಾಠ ಕಲಿಸುತ್ತೆ. ಈ ದುರಹಂಕಾರಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಮತ್ತೆ ಅರೆಸ್ಟ್ ಆಗಿದ್ದಾನೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಈ ರಜತ್ ಮನಸ್ಥಿತಿ. ದುರಹಂಕಾರ, ಗತ್ತು, ದೌಲತ್ತು, ಸೊಕ್ಕು ಇವೆಲ್ಲವೂ ಕೂಡ ಇವನ ತಾಕತ್ತು ಅಂದ್ಕೊಂಡ್ರೆ ಅದಕ್ಕೆ ಬಿತ್ತು ಮಣ್ಣು. ಈ ದುರಹಂಕಾರಿ ರಜತ್ನನ್ನ ಅಂಡಮಾನ್ ನಿಕೋಬಾರ್ನಲ್ಲಿರುವ ಜೈಲಿಗೆ ಅಟ್ಟಬೇಕು. ನನ್ನ ನೆಚ್ಚಿನ ಚಂದಾದಾರರಿಗೆ ನಮಸ್ಕಾರ. ಸ್ನೇಹಿತರೆ, ಈ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಜತ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ನೋಡಿ, ಯಾವುದೇ ಒಬ್ಬ ಸೆಲೆಬ್ರಿಟಿ ಆಗಲಿ, ಯಾವುದೇ ಲಕ್ಷಾಂತರ ಕೋಟ್ಯಾಂತರ ಫಾಲೋವರ್ಸ್ ಹೊಂದಿರುವಂತಹ ಜನಸಾಮಾನ್ಯರು ಇಷ್ಟಪಡುವಂತಹ ನಾಯಕ ನಟರಾಗಲಿ ಅಥವಾ ಯಾವುದೇ ಒಬ್ಬ ಸೆಲೆಬ್ರಿಟಿ ಆಗಲಿ, ಆತನ ಗುಣ, ಆತನ ಮುಂದೆ ಇಡುವಂತಹ ಹೆಜ್ಜೆ, ಜೊತೆಗೆ ಆತ ತೆಗೆದುಕೊಳ್ಳುವಂತಹ ನಿರ್ಧಾರ, ಆತ ಇರುವ ರೀತಿ, ಸಮಾಜದಲ್ಲಿ ಆತ ಬದುಕುತ್ತಿರುವ ಪಯಣದ ರೀತಿ ಎಲ್ಲವೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಅದನ್ನು ಫಾಲೋ ಮಾಡೋರು ಆತನ ನಡವಳಿಕೆಯನ್ನು, ಆತನ ಗುಣವನ್ನು ಕೆಲವರು ಅದನ್ನು ತಾನೂ ಅಳವಡಿಸಿಕೊಳ್ಳುತ್ತಾರೆ, ಜೊತೆಗೆ ಅದನ್ನು ಸಂಪೂರ್ಣವಾಗಿ ಪಾಲನೆ ಮಾಡ್ತಾರೆ. ಸೊ ಹೀಗಿರುವಾಗ ತನ್ನ ನೆಚ್ಚಿನ ನಾಯಕ ಅಥವಾ ತನ್ನ ನೆಚ್ಚಿನ ಸೆಲೆಬ್ರಿಟಿ ಸಮಾಜದಲ್ಲಿ ಹೇಗಿರಬೇಕು, ಹೇಗೆ ಬದುಕಬೇಕು ಎಂಬುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇಲ್ಲೊಬ್ಬ ಬಿಗ್ ಬಾಸ್ ಸ್ಪರ್ಧಿ ರಜತ್, ಈತ ಒಬ್ಬ ಮುಂಚೆ ಯೂಟ್ಯೂಬರ್, ಜೊತೆಗೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದಾನೆ. ಈತನನ್ನು ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಕರೆಸಿ ಈತನ ಹಾವಳಿಯನ್ನು ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ರೆ ಓಕೆ, ಆ ಹಾವಳಿ ಆಗಿರ್ಬೋದು, ಆ ಅಗ್ರೆಷನ್ ಆಗಿರ್ಬೋದು, ಆ ಒಂದು ಆಕ್ಟಿವ್ನೆಸ್ ಆಗಿರ್ಬೋದು, ಅದು ಆ ಮನೆಗೆ ಮಾತ್ರ ಸೂಕ್ತ. ಜೊತೆಗೆ ಅದರಿಂದ ಗೆಲ್ಲೋದಕ್ಕೋ ಅಥವಾ ಜನರ ಮನಸ್ಸನ್ನು ಗೆಲ್ಲೋದಕ್ಕೋ ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶಗಳು ಇರುತ್ತೆ ಆ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ. ಆದರೆ ಅದರ ಆಚೆಯ ನಂತರ ಅದರ ಹೊರಗೆ ಮತ್ತೊಂದು ಜೀವನ ಇದೆ, ಮತ್ತೊಂದು ಪ್ರಪಂಚ ಇದೆ. ಆ ಪ್ರಪಂಚದಲ್ಲಿ ನಾನು ಯಾವ ರೀತಿ ಬದುಕುತ್ತಿದ್ದೇನೆ, ಎಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಿದ್ದೇನೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ರಜತ್ ಈ ಸಾಲಿನಲ್ಲಿ ನಿಲ್ತಾನ ಅಂದ್ರೆ ನಿಲ್ಲೋದಿಲ್ಲ. ಈ ನೀಚ, ದುಷ್ಟ, ದುರಹಂಕಾರಿ ರಜತ್ಗೆ ಯಾವುದೇ ಕಾರಣಕ್ಕೂ ಬುದ್ಧಿ ಬಂದಿಲ್ಲ. ಕೋರ್ಟ್ ಒಂದು ಅವಕಾಶವನ್ನ ಕೊಟ್ಟರೂ ಕೂಡ ಈತನಿಗೆ ಬುದ್ಧಿ ಬಂದಿಲ್ಲ. ದುರಹಂಕಾರದ ಪರಮಾವಧಿ ಅಂತಾರಲ್ಲ, ಅದು ತಲೆಗೆ ಏರಿತ್ತು. ಈಗ ಅದನ್ನ ಇಳಿಸುವಂತ ಕೆಲಸ ಆಗ್ತಾ ಇದೆ. ಸ್ನೇಹಿತರೆ, ಏನಾಗಿತ್ತು? ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು ರಜತ್ ಮತ್ತೆ ವಿನಯ್ ಗೌಡ. ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಮಚ್ಚನ್ನ ಹಿಡಿದು ಈ ರೀತಿಯಾಗಿ ರೀಲ್ಸ್ ಮಾಡುವಂಥದ್ದು, ಅದನ್ನ ಶೋ ಅಪ್ ಮಾಡುವಂಥದ್ದು ಕಾನೂನು ಬಾಹಿರ. ಅದನ್ನು ಮಾಡಿದ್ದಲ್ಲದೆ ತಪ್ಪೊಪ್ಪಿಕೊಂಡು ಅದನ್ನು ಅಲ್ಲಿಗೆ ಮುಗಿಸಬಹುದಾದ ಪ್ರಕರಣವನ್ನ ತಾನು ಏನೋ ದೊಡ್ಡ ಕ್ರಿಮಿನಲ್ ಆಕ್ಟಿವಿಸ್ಟ್ ಅನ್ನೋ ರೀತಿಯಾಗಿ ಅದನ್ನು ನಾವು ಫೈಬರ್ ಕತ್ತಿಯನ್ನು ಬಳಸಿದ್ದು, ಪ್ಲಾಸ್ಟಿಕ್ ಕತ್ತಿಯನ್ನು ಬಳಸಿದ್ದು, ಮತ್ತೊಂದು ಮಗದೊಂದು ಅಂತ ಹೇಳಿ ಅದರಿಂದ ಬಚಾವಾಗೋದಕ್ಕೆ ನೋಡಿದ್ರು. ಆದರೆ ಆಮೇಲೆ ನಮ್ಮ ಪೊಲೀಸರು ಬಿಡ್ತಾರಾ? ಹಾಕೊಂಡು ರುಬ್ಬಿದ್ದು. ಅದಾದ ಬಳಿಕ ಎಲ್ಲ ಸತ್ಯಾಂಶ ಹೊರಗಡೆ ಬಂತು. ಇರಲಿ ನೋಡಿ, ಕೇವಲ ಜೈಲಿನಲ್ಲಿ ಇದ್ದು ಹೊರಬಂದಿದ್ದ ರಜತ್ ಕೆಲ ಕಾಲ ಮಾತ್ರ ಜೈಲಿನಲ್ಲಿದ್ದರು. ಜಾಮೀನಿನ ಷರತ್ತುಗಳನ್ನು ಪೂರೈಸಿದ ಕಾರಣ ಮತ್ತೆ ಅವರು ಪೊಲೀಸರು ಬಂಧಿಸಿದ್ದಾರೆ, ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ನೋಡಿ, ಮೊನ್ನೆ ವಿಚಾರಣೆ ನಡೆಸಿದಂಥ ಕೋರ್ಟ್ ರಜತ್ಗೆ ಏಪ್ರಿಲ್ 29 ನ್ಯಾಯಾಂಗ ಬಂಧನವನ್ನು ಆದೇಶಿಸಿದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಮತ್ತೆ ವಿನಯ್ ಇತ್ತೀಚೆಗೆ ಮಚ್ಚು ಹಿಡಿದುಕೊಂಡು ರೀಲ್ಸ್ ಮಾಡಿದ್ರು. ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಪೊಲೀಸರು ಶಸ್ತ್ರಾಸ್ತ್ರ ಕಾಯ್ದೆಯಡಿ ದೂರನ್ನು ದಾಖಲಿಸಿಕೊಂಡು ಇಬ್ಬರನ್ನು ಬಂಧಿಸಿದ್ರು. ಕೆಲ ದಿನ ಜೈಲಿನಲ್ಲಿದ್ದ ವಿನಯ್ ಹಾಗೂ ರಜತ್ ಜಾಮೀನಿನ ಮೇಲೆ ಹೊರ ಬಂದಿದ್ರು. ಜಾಮೀನು ನೀಡಿದ ಕೋರ್ಟ್ ವಿಚಾರಣೆಗೆ ಖುದ್ದು ಹಾಜರಾತಿ ಸೇರಿದಂತೆ ಕೆಲ ಷರತ್ತುಗಳನ್ನು ವಿಧಿಸಿತ್ತು. ಆದರೆ ರಜತ್ ವಿಚಾರಣೆಗೆ ಹಾಜರಾಗಿ ನೋಡಿ, ಇವರ ದುರಹಂಕಾರ ನೋಡಿ. ಕೋರ್ಟ್ ಏನು ಹೇಳಿತ್ತು? ಖುದ್ದು ಹಾಜರಾತಿ ಸೇರಿದಂತೆ ಕೆಲವು ಷರತ್ತುಗಳನ್ನು ವಿಧಿಸಿ ಆತನಿಗೆ ಜಾಮೀನನ್ನು ನೀಡಿತ್ತು. ಆದರೆ ವಿಚಾರಣೆಗೆ ಹಾಜರಾಗುವಂತೆ ಹೇಳಿತ್ತು. ವಿಚಾರಣೆಗೆ ಹಾಜರಾಗುವಂತೆ ಅದಕ್ಕೊಂದು ದಿನಾಂಕವನ್ನು ಪ್ರಕಟಿಸಿತ್ತು. ಆ ದಿನಾಂಕ ಬಂದರೂ ಕೂಡ ಆತ ಹಾಜರಾಗಲಿಲ್ಲ. ಅಂದರೆ ಈತ ಕೋರ್ಟ್ ಅಂದರೆ ನ್ಯಾಯಾಲಯಕ್ಕೆ ಕೊಟ್ಟಂತ ಮೆಸೇಜ್ ಏನು ಅಥವಾ ನ್ಯಾಯಾಲಯಕ್ಕೆ ಕೊಟ್ಟಂತ ಗೌರವ ಏನು? ಈತ ನ್ಯಾಯಾಲಯದ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ದಾನೆ, ಕಾನೂನು ಉಲ್ಲಂಘನೆ ಮಾಡಿದ್ದಾನೆ. ಈತನ ದುರಹಂಕಾರ ನೋಡಿ. ನ್ಯಾಯಾಲಯ ಈಗ ಏಪ್ರಿಲ್ 29 ರಜತ್ಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಹೌದು, ಈತನಿಗೆ ಕಂಪ್ಲೀಟ್ ಒಂದು 6-7 ತಿಂಗಳು ಜೈಲು ಶಿಕ್ಷೆ ಕೊಟ್ಬಿಡ್ಬೇಕು. ಈ ದುರಹಂಕಾರವನ್ನ ಇಳಿಸಿಬಿಡಬೇಕು. ಈತನಿಗೆ ನ್ಯಾಯಾಂಗ ಬಂಧನದಲ್ಲಿ ಇಟ್ಟು ಕೋರ್ಟು ಮನೆ ಸುತ್ತೋ ತರ ಮಾಡಬೇಕು. ಇಂಥವರು ಮುಂದೆ ಬಹಳ ದೊಡ್ಡ ಅಪಾಯಕಾರಿ.
ಮುಂದೊಂದು ದಿನ ಇಂಥವರು ಯಾರನ್ನ ಎಲ್ಲಿಗೆ ಕರೆದುಕೊಂಡು ಹೋಗಿ ಯಾವ ಶೆಡ್ಗೆ ಕರೆದುಕೊಂಡು ಹೋಗಿ ಯಾರ ಪ್ರಾಣವನ್ನು ತೆಗಿತಾರೋ ಇಂಥವರಿಗೆ ಈಗಲೇ ಬುದ್ಧಿಯನ್ನು ಕಲಿಸಿದ್ರೆ ಮಾತ್ರ ಅದು ಆತ ಮುಂದೆ ಬುದ್ಧಿ ಕಲಿಯುವಂಥ ಸಾಧ್ಯತೆ ಇಲ್ಲ ಅಂತಂದರೆ ಮುಂದಿನ ಪೀಳಿಗೆ ಅಥವಾ ಈತನ ಮುಂದಿನ ಭವಿಷ್ಯ ನಿಜಕ್ಕೂ ಕೂಡ ವಿಷಕಾರಿಯಾಗಿರಬಹುದು, ಟಾಕ್ಸಿಕ್ ಆಗಿರಬಹುದು. ಸೊ ಹಾಗಾಗಿ ಬೆವರನ್ನು ಸ್ವಲ್ಪ ಇಳಿಸ್ಬೇಕಾಗುತ್ತೆ. ಈತನ ದವಲತ್ತು, ದುರಂಕಾರ, ಗತ್ತು ಏನಿದೆಯಲ್ಲ ಇದು ಯಾವುದು ಕೂಡ ಒಳ್ಳೆದಕ್ಕಂತೂ ಅಲ್ಲ, ಇದು ಕೆಟ್ಟದಕ್ಕೆ. ಇದನ್ನೆಲ್ಲವನ್ನು ಕೂಡ ಇಳಿಸ್ಬೇಕಾಗುತ್ತೆ. ಮುಂದಿನ 8 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಬೇಕಾಗುತ್ತೆ. ಸೊ ರಜತ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜೈಲು ಪಾಲು ಸದ್ಯಕ್ಕೀಗ. ಅಂದರೆ ಈಗ ಜೈಲಿನಿಂದ ಬಂದವರು ಅಥವಾ ರಿಲೀಸ್ ಆದವರು ಮುಂದೆ ದೊಡ್ಡ ಮಟ್ಟಕ್ಕೆ, ಉನ್ನತ ಮಟ್ಟಕ್ಕೆ ಬೆಳೀತಾರೆ, ಹೆಸರು ಮಾಡ್ತಾರೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಸ್ನೇಹಿತರೆ. ದಯವಿಟ್ಟು ನಾವು ಜನಸಾಮಾನ್ಯರು ಕೂಡ ಈ ವಿಚಾರವಾಗಿ ಬಹಳ ಎಚ್ಚೆತ್ಕೊಳ್ಬೇಕಾಗುತ್ತೆ. ಇಂಥವಕ್ಕೆಲ್ಲವಕ್ಕೂ ಕೂಡ ನಾವು ಸಪೋರ್ಟ್ ಮಾಡಬಾರದು. ಯಾಕಂತಂದರೆ ಇದು ಯಾವುದೂ ಕೂಡ ಉತ್ತಮವಲ್ಲ, ಸೂಕ್ತವಲ್ಲ, ಮುಂದಿನ ಪೀಳಿಗೆಗೆ ಇದು ಯಾವುದೂ ಕೂಡ ಸರಿಯಲ್ಲ. ದಯವಿಟ್ಟು ಒಮ್ಮೆ ಯೋಚಿಸಿ. ಈ ರೀತಿಯಾದಂಥ ವರ್ತನೆಯನ್ನು ತೋರುವುದು ಇದು ಎಷ್ಟರ ಮಟ್ಟಿಗೆ ಸಮಂಜಸವಲ್ಲ, ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ನೀವು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ರಜತ್ ಅನ್ನುವಂಥ ಈ ನೀಚ, ನಿಕೃಷ್ಟ, ದುರಂಕಾರ ಪರಮಾವಧಿ ಇರುವವರಿಗೆ ಇದು ಈ ಥರ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಆಗಬೇಕು. ಅದಾದ ಬಳಿಕ ಜೈಲಿಂದ ಬಂದ ನಂತರವೂ ಕೂಡ ಅವರಿಗೆ ನಾವು ಎಂಟರ್ಟೈನ್ ಮಾಡುವುದನ್ನು ಬಿಡಬೇಕಾಗುತ್ತೆ. ಯಾಕಂದರೆ ಮತ್ತೆ ಅವರಿಗೆ ಆ ಧೈರ್ಯ ಬರುತ್ತೆ, ಮತ್ತೆ ಅವರಿಗೆ ನಾನು ಮಾಡಿದ್ದು ತಪ್ಪೇನಿಲ್ಲ, ಜನ ನನ್ನ ಪರ ಇದ್ದಾರೆ ಅನ್ನುವಂಥ ರೀತಿ ಬರುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಅವರ ಭವಿಷ್ಯವನ್ನು ಹಾಳು ಮಾಡುತ್ತೆ. ಅವರ ಮುಂದಿನ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ನಾವು ಜನಗಳೇ ಅವರ ಫಾಲೋವರ್ಸ್ ದಾರಿಯನ್ನು ಮಾಡಿಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಇಂಥ ವಿಚಾರಗಳಿಗೆ ನಾವು ಎಂಟರ್ಟೈನ್ ಮಾಡೋದನ್ನು ಬಿಡಬೇಕಾಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಅನಿಸ್ಬೋದು ಒಂದು ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ದು ತಪ್ಪ, ಅದೇನು ಮಹಾ ತಪ್ಪು ಅಂತ. ಆದರೆ ಕಾನೂನಿನ ಮುಂದೆ ಎಲ್ಲವೂ ಕೂಡ ಸೊನ್ನೆ. ಕಾನೂನಿನಲ್ಲಿದೆ ಶಸ್ತ್ರಾಸ್ತ್ರ ಕಾಯ್ದೆ ಅನ್ನುವಂಥದ್ದೇ ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟ್ ಪ್ರಕಾರ ಯಾರೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚನ್ನು ಹಿಡಿದು, ಚಾಕುವನ್ನು ಹಿಡಿದು, ಅದನ್ನು ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ, ಅಂದರೆ ಸಿನಿಮಾದಲ್ಲಿ ತೋರಿಸೋದು ಬೇರೆ, ಆದರೆ ಅದಕ್ಕೊಂದು ಪರ್ಮಿಷನ್ ಅಂತ ಇರುತ್ತೆ, ಅದಕ್ಕೊಂದು ಡಿಸ್ಕ್ಲೈಮರ್ ಇರುತ್ತೆ. ಆದರೆ ಇಲ್ಲಿ ಆ ರೀತಿ ಯಾವುದೂ ಇಲ್ಲ. ಮಚ್ಚನ್ನು ಹಿಡಿದುಕೊಂಡು, ಗುಂಡಿಯನ್ನು ತೆರೆದುಕೊಂಡು ನಾನೊಬ್ಬ ರೌಡಿ ಅನ್ನುವಂಥದ್ದು, ಅಂದರೆ ಅದು ನೋಡುಗರಿಗೆ, ಆ ವಿಡಿಯೋವನ್ನು ನೋಡುಗರಿಗೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದನ್ನು, ಆ ಒಂದು ದೊಡ್ಡ ತಪ್ಪನ್ನು ಯಾರೂ ಕೂಡ ಎಂಟರ್ಟೈನ್ ಮಾಡಬೇಡಿ, ಅದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತಾ, ಜೊತೆಗೆ ವಿನಯ್ ನೋಡಿ, ವಿನಯ್ ಇಲ್ಲಿ ಬಚಾವಾಗಿದ್ದಾರೆ. ವಿನಯ್ಗೆ ಜಾಮೀನು ಮಂಜೂರಾಗಿದೆ. ವಿನಯ್ ಅವರು ಕೋರ್ಟನ್ನು ಅವರು ಕೂಡ ಉಲ್ಲಂಘನೆ ಮಾಡಿದ್ದಾದರೂ ಬಟ್ ಅವರು ಈ ರೀತಿಯಾದಂಥ ದುರಹಂಕಾರವನ್ನು ಅವರು ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಅದೇನು ಹೇಳ್ತಾರಲ್ಲ, ಜೊತೆಗೂಡಿ ಮಾಡಿದಂಥ ತಪ್ಪು ಅದು ಎಷ್ಟರ ಮಟ್ಟಿಗೆ ಈಗ ತೆಗೆದುಕೊಂಡು ಬಂದಿರುವಂಥದ್ದು. ಇವತ್ತು ತಲೆ ಬಗ್ಗಿಸಿ ನಡೆಯುವುದು ನೋಡಿ. ನೀವು ಜೈಲಿಂದ ಬಂದು ಎಷ್ಟೇ ನಿಮ್ಮನ್ನು ಜನ ಆರಾಧಿಸಿದ್ರು ಕೂಡ ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಅಂತ ಇರ್ತಾರೆ, ಒಂದು ಈ ಸಮಾಜದಲ್ಲಿ ಸಭ್ಯತೆಯನ್ನು ಕಾಪಾಡಿಕೊಂಡಿರುವಂಥ ಜನರಿರ್ತಾರೆ. ಅವ್ರ ಮುಂದೆ ಈ ರಜತ್ ನೀನು ಯಾವತ್ತಿದ್ರೂ ಸೊನ್ನೆಯನ್ನೇ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಈ ದೌಲತ್ತು, ಅಹಂಕಾರ, ನಿನ್ನ ಏನು ಗತ್ತು ಎಲ್ಲವನ್ನು ಕೂಡ ಬಿಟ್ಟು ವಿನಯವಾಗಿ ಈ ಸಮಾಜದಲ್ಲಿ ಬದುಕುವಂಥ ರೀತಿ ಆಗಬೇಕು. ನಿನ್ನಿಂದ 4 ಜನಕ್ಕೆ ಒಳ್ಳೇದಾಗಬೇಕು. ನೀನು 4 ಜನಕ್ಕೆ ಒಳ್ಳೇದು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಮಾತ್ರ ನೀನು ಜೀವನದಲ್ಲಿ ನೀನು ಈ ಬದುಕಿದ್ದಕ್ಕೂ ಕೂಡ ಒಂದು ಸಾರ್ಥಕ ಅನಿಸುತ್ತೆ. ಇಲ್ಲ ಅಂತಂದರೆ ಈ ರೀತಿ ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ ಅಂತ ಸುತ್ತಾ ಇದ್ದರೆ ನಿನ್ನ ಪಡ್ಡೆ ಹುಡುಗರು ಅಥವಾ ಪರೋಡಿಗಳು ನಿನ್ನನ್ನು ಲೈಕ್ ಮಾಡಬೇಕು ಹೊರತು ಯಾವುದೇ ರೀತಿಯ ಸಭ್ಯ ಸಮಾಜದವರು ನಿನ್ನನ್ನು ಹೊಗಳೋದು ಇಲ್ಲ, ನಿನ್ನನ್ನು ಎಂಟರ್ಟೈನ್ ಕೂಡ ಮಾಡೋದಿಲ್ಲ. ಅಂಥವರ ಮುಂದೆ ನೀನು ಬ್ಲಾಕ್ ಮಾರ್ಕ್ ಆಗಿ ಉಳ್ಕೋತೀಯ. ಎಸ್, ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ. ಕಮೆಂಟ್ ಬಾಕ್ಸ್ನಲ್ಲಿ ಯಾವಾಗಲೂ ಕೂಡ ಸದಾ ಓಪನ್ ಇರುತ್ತೆ. ಧನ್ಯವಾದಗಳು.